ಗೌರ್ಮೆಂಟ್ ನೋಡಿದ್ರೆ ನಾಯಿಗೆ ಬಿರಿಯಾನಿ ಹಾಕ್ತಿವಿ ಎಗ್ ರೈಸ್ ಹಾಕ್ತಿವಿ ಅಂತಿದ್ದಾರೆ. ಇವ್ರು ನೋಡಿದ್ರೆ BBMP ಅವ್ರು ನೋಡಿದ್ರೆ ಅದನ್ನ ತಡೆಗಟ್ಟೋದಕ್ಕೆ ಏನ್ ಮಾಡೋದು ಬೀದಿ ನಾಯಿ ಹಾವಳಿಗಳನ್ನ ಅಂತ ಇವ್ರು ಯೋಚನೆ ಮಾಡ್ತಿದ್ದಾರೆ. ಅಲ್ಲಲ್ಲೇ ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಒಂದು ಇನ್ನೊಂದು ನಾಯಿ ಪ್ರೇಮಿಗಳು ಬೇಜಾರು ಮಾಡ್ಕೋಬೇಡಿ. ನೀವು ನಾಯಿ ಪ್ರೇಮಿಗಳು ಇರ್ತೀರಾ, ಕೆಲವರು ನಾವು ಸ್ಟೇಟ್ಮೆಂಟ್ಗಳೆಲ್ಲ ನೋಡಿದೀವಿ, ಹಾಕ್ಲಿ ಬಿರಿಯಾನಿ ಹಾಕ್ಲಿ ಎಗ್ ರೈಸ್ ಹಾಕ್ಲಿ ಅಂತ. ರೀ ಅವು ಪ್ರಾಣಿಗಳು ಕಣ್ರಿ, ಮನುಷ್ಯರಲ್ಲ. ಹೊಟ್ಟೆ ತುಂಬಿದ ಕೂಡಲೇ ನನಗೆ ಮತ್ತೆ ಬೇಕು ಅನ್ಸಕ್ಕೆ ಅಥವಾ ಬೇಡ ಅನ್ಸಕ್ಕೆ ಅವ್ರು ಮನುಷ್ಯರಲ್ಲ. ಯೋಚನೆ ಮಾಡೋದಕ್ಕೆ ನಾಯಿಗಳು. ನೀವು ಬಿರಿಯಾನಿ ಕೊಟ್ರೆ ಎಗ್ ರೈಸ್ ಕೊಟ್ರೆ ರುಚಿ ತಗೋತವೆ. ಅವಕ್ಕೆ ಎಷ್ಟು ತಿಂದ್ರು ಸಾಲಲ್ಲ, ಹಗಲೆಲ್ಲ ತಿಂತಾನೆ ಇರ್ತವೆ. ಇವಾಗ ತಿಂತವೆ ಚೆನ್ನಾಗಿ, ಒಳ್ಳೆ ರುಚಿ ಕಾಣ್ತವೆ. ಮತ್ತು ಮಕ್ಕಳು ಮರಿ ಹೋದ್ರೆ, ಹೆಣ್ಮಕ್ಳು ಹೋದ್ರೆ ಹಾಕೊಂಡು ಮತ್ತು ಬಾಯಾಗ್ತವೆ. ಅವಾಗ ಏನ್ ಮಾಡ್ತೀರಾ ಅಂದ್ರೆ, ನಿಮ್ ಪ್ರಕಾರ ನಾಯಿಗಳಿಗೆ ನಾವು ಬಿರಿಯಾನಿ ಎಗ್ ರೈಸ್ ಹಾಕಿದ್ರೆ ನಾಯಿಗಳು ಸುಮ್ಮನಿರುತ್ತವೆ ಅಂತ ನೀವು ಅಂದ್ಕೊಂಡಿದ್ದೀರಾ? ಹೆಂಗೆ ಇದು? ಹೆಂಗ್ ಅಂದ್ಕೊಂಡ್ರೆ ನೀವು? ಏನ್ ಮನುಷ್ಯರ? ಬೆಳಗ್ಗೆ ತಿಂದ ಕೂಡಲೇ ಮಧ್ಯಾಹ್ನ ತನಕ ಕಾಯಕ್ಕೆ, ಮಧ್ಯಾಹ್ನ ತಿಂದ ಕೂಡಲೇ ರಾತ್ರಿ ತನಕ ಕಾಯಕ್ಕೆ, ರಾತ್ರಿ ತಿಂದ ಕೂಡಲೇ ಆಮೇಲೆ ಮತ್ತೆ ಬೆಳಗ್ಗೆ ತನಕ ಕಾಯಕ್ಕೆ. ನಾಯಿಗಳವು ನೀವು ಎಷ್ಟು ಹಾಕಿದ್ರು ತಿಂತಾನೆ ಇರ್ತವೆ. ನಾನು ಹಂಗಂತ ನಾಯಿಗಳ ಬಗ್ಗೆ ಇದು ಮಾಡ್ತಾ ಇಲ್ಲ. ನಾಯಿಗಳ ಕಂಡ್ರೆ ನಮಗೂ ಪ್ರೀತಿ, ನಮಗೂ ಪ್ರೇಮ. ಆದ್ರೆ ನಾವು ಬೀದಿ ನಾಯಿಗಳು ಹುಷಾರು ಅಂತ ಹೇಳ್ತಾ ಇದೀನಿ.